ಎಲ್ಲರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ 9ನೇ ಎಪಿಸೋಡ್ ಸ್ಟ್ರೀಮ್ ಆಗ್ತಾ ಇದೆ ಜಿಯೋ ಹಾಟ್ಸ್ಟಾರ್ ಆ್ಯಪಲ್ಲಿ. ಯಾರ್ಯಾರು ನೋಡಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಸೊ ಇವತ್ತಿನ ಎಪಿಸೋಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಸೊ ಕೆಲವು ವ್ಯಕ್ತಿತ್ವಗಳು ಆಚೆ ಬರ್ತಾ ಇದೆ, ಕೆಲವರು ಸೇಫ್ ಗೇಮ್ ಆಚೆ ಬರ್ತಾ ಇದೆ, ಕೆಲವರು ವೀಕೆಸ್ಟ್ ಕ್ಯಾಂಡಿಡೇಟ್ ಅಂತ ಅಲ್ಲಿ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಅವ್ರನ್ನ ಯಾಕೆ ಬಿಗ್ ಬಾಸ್ ಅವರು ಇನ್ನೂ ಇಟ್ಕೊಂಡಿದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಕೆಲವರು ನಾಟಕ, ಸೊ ಕೆಲವರು ಹೈಪರ್ ಆ್ಯಕ್ಟಿವ್, ಸೊ ಕೆಲವರು ಓವರ್ ಸ್ಮಾರ್ಟು, ಸೊ ಇದೆಲ್ಲ ಗೊತ್ತಾಗ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಎಲ್ಲದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಇವತ್ತಿನ ಎಪಿಸೋಡಲ್ಲಿ ಒಳ್ಳೊಳ್ಳೆ ಟಾಸ್ಕ್ಗಳು ಕೂಡ ಕೊಟ್ಟಿದ್ದಾರೆ, ಅದರಿಂದನೇ ತಮ್ಮ ವ್ಯಕ್ತಿತ್ವನ ಹೊರಗಡೆ ಬರ್ತಾ ಇದೆ ಅಂತಲೇ ಹೇಳ್ಬೋದು. ಸೊ ಇವತ್ತಿನ ಒಂದು ಮೊದಲನೇ ಟಾಸ್ಕ್ ಏನು ಅಂತಂದರೆ, ಇಲ್ಲಿ ಎರಡು ತಂಡಗಳಿಗೆ ತಮ್ಮ ತಂಡದ ಒಂದು ಕಂಟೆಸ್ಟನ್ನು ರ್ಯಾಂಕಿಂಗ್ ಪ್ರಕಾರ ನಿಲ್ಲಿಸುವಂಥದ್ದು. ಅದೇ ರೀತಿಯಲ್ಲಿ ಇಲ್ಲಿ ಫಸ್ಟ್ ಬಂದಂಥದ್ದು ಕಿರಣ್ ತಂಡ. ಸೊ ಕಿರಣ್ ತಂಡದಲ್ಲಿ ಯಾರ್ಯಾರಿದ್ದಾರೆ ಅಂತ ನಿಮಗೆ ಗೊತ್ತಿದೆ ಆಲ್ರೆಡಿ. ಚರಣ್ ಶೆಟ್ಟಿ, ಡಾಕ್ಟರ್ ಸಹನಾ, ಅನನ್ಯ ಆ್ಯಂಡ್ ಕುಮಾರಿ. ಸೊ ಈ 4 ಜನರ ರ್ಯಾಂಕಿಂಗ್ ಪ್ರಕಾರ ನಿಂತ್ಕೊಬೇಕಾಗುತ್ತೆ ಅವರ ಒಂದು ಪರ್ಫಾರ್ಮೆನ್ಸ್ ಮೇಲೆ. ಸೊ ಅದೇ ರೀತಿಯಲ್ಲಿ ಫಸ್ಟು ಅಲ್ಲಿ ಕ್ಯಾಂಡಿಡೇಟ್ಗಳಿಗೆ, ಕಂಟೆಸ್ಟೆಂಟ್ಗಳಿಗೆ ಅವಕಾಶ ಕೊಟ್ಟಿರ್ತಾರೆ, ನೀವೇ ಹೋಗಿ ನಿಂತ್ಕೊಳ್ಳಿ, ನಿಮ್ಮ ಒಂದು ಸ್ಥಾನ ಯಾವುದು ಅನ್ನೋ ರೀತಿಯಲ್ಲಿ. ಸೊ ಅಲ್ಲಿ ಫಸ್ಟ್ ಹೋಗುವಂಥದ್ದು ಅಲ್ಲಿ ಅವರು ಕುಮಾರಿ ಹೋಗ್ತಾರೆ, ಅವರು 2ನೇ ಸ್ಥಾನದಲ್ಲಿ ನಿಂತ್ಕೊತಾರೆ. ಅನನ್ಯ ಹೋಗಿ 2ನೇ ಸ್ಥಾನದಲ್ಲಿ ನಿಂತ್ಕೊತಾರೆ. ಈ ಕಡೆ ಸಹನಾ ಹೋಗಿ ಮೊದಲ ಸ್ಥಾನದಲ್ಲಿ ನಿಂತ್ಕೊತಾರೆ. ಆ್ಯಂಡ್ ಚರಣ್ ಶೆಟ್ಟಿ ಅವರು ಕೂಡ ಮೊದಲನೇ ಸ್ಥಾನದಲ್ಲಿ ನಿಂತ್ಕೊಳ್ಳುವಂಥದ್ದು. ಮೊದಲನೇ ಸ್ಥಾನಕ್ಕೆ ಇಬ್ಬರು, 2ನೇ ಸ್ಥಾನಕ್ಕೆ ಇಬ್ಬರು ನಿಂತ್ಕೊತಾರೆ. 3 ಮತ್ತು 4 ಯಾರು ಹೋಗಿ ನಿಂತ್ಕೊಳ್ಳಲ್ಲ. ಸೊ ಅಲ್ಲಿ ತಮ್ಮದೇ ಆದಂತಹ ಒಂದು ಅನಿಸಿಕೆಗಳನ್ನ ಹಂಚ್ಕೊತಾರೆ, ತಮ್ಮ ಒಂದು ಪರ್ಫಾರ್ಮೆನ್ಸ್ ಯಾವ ರೀತಿಯಲ್ಲಿದೆ ಅನ್ನೋದ್ರ ಮೇಲೇ ಅಲ್ಲಿ ಅವರು ನಿಂತ್ಕೊತಾರೆ ಅಂತಲೇ ಹೇಳ್ಬೋದು. ಅನನ್ಯ ವರ್ಸಸ್ ಕುಮಾರಿ ಸ್ವಲ್ಪ ಫೈಟ್ ಆಗುತ್ತೆ ಹಾಗೆ ಹೀಗೆ ಅಂತ ನೋಡಿರ್ತೀರ ಆಲ್ರೆಡಿ ನೀವು. ಸೊ ನನ್ನ ಪ್ರಕಾರ ಅನನ್ಯಾಗೆ ನನ್ನ ಪ್ರಕಾರ 4ನೇ ಸ್ಥಾನ ಸಿಗಬೇಕಾಗಿತ್ತು, ಅದ್ರ ಬಗ್ಗೆ ಮಾತಾಡೋಣ. ಆ್ಯಂಡ್ ಈ ಕಡೆಗೆ ಚರಣ್ ಆ್ಯಂಡ್ ಸಹನಾ. ಸೊ ಚರಣ್ ಶೆಟ್ಟಿಗೆ ಅವಕಾಶಗಳು ಸಿಕ್ಕಿಲ್ಲ, ಅವಕಾಶಗಳು ಕೊಟ್ಟಿಲ್ಲ, ಆ್ಯಂಡ್ ಅವಕಾಶಗಳು ಅವರು ಪಡ್ಕೊಂಡಿಲ್ಲ ಅಂತಲೇ ಹೇಳ್ಬೋದು. ಕ್ಯಾಪ್ಟನ್ ಕಿರಣ್ ಶಾಸ್ತ್ರಿ ಸ್ವಲ್ಪ ಬಯಸ್ಡ್ ಆಗಿದ್ದಾರೆ, ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಬಟ್ ಸಹನಾಗೆ ಅವಕಾಶ ಸಿಕ್ಕಿದೆ, ಬಟ್ ಪ್ರೂವ್ ಮಾಡ್ಕೊಂಡಿಲ್ಲ ಅಂತಲೇ ಹೇಳ್ತೀನಿ. ಓಕೆ, ಸೊ ಇದೆಲ್ಲ ಆದಮೇಲೆ ಸೊ ಮಾತುಕತೆ ಆಗುತ್ತೆ ಕೊನೆಯಲ್ಲಿ. ಸೊ ಇವರು ಆ ಕಡೆ ಈ ಕಡೆ ಮೂವ್ ಆಗದೆ ಇರೋ ಕಾರಣಕ್ಕೆ ಕಿರಣ್ ಅವರನ್ನೇ ನಿಲ್ಲಿಸ್ತಾರೆ, ಕುಮಾರಿ ಅವ್ರನ್ನ ತೊಗೊಂಡೋಗಿ 4ನೇ ಸ್ಥಾನದಲ್ಲಿ ನಿಲ್ಲಿಸ್ತಾರೆ, ಅನನ್ಯ ಅವರಿಗೆ 3ನೇ ಸ್ಥಾನ, ಆ್ಯಂಡ್ ಚರಣ್ ಶೆಟ್ಟಿಗೆ 2ನೇ ಸ್ಥಾನ, ಆ್ಯಂಡ್ ಸಹನಾ, ಡಾಕ್ಟರ್ ಸಹನಾ ಅವರಿಗೆ ಮೊದಲ ಸ್ಥಾನ ಕೊಡ್ತಾರೆ ಅಂತಲೇ ಹೇಳ್ಬೋದು. ಕೊಟ್ಟಿರುವಂಥ ರೀಸನ್ಗಳು ಕ್ಲಿಯರ್ ಆಗಿದೆ. ಅಂದರೆ ಮಾತಾಡ್ತಾರೆ ಕುಮಾರಿ ಅವರು ಟಾಸ್ಕ್ ಆಡಲ್ಲ ಅನ್ನೋ ರೀತಿಯಲ್ಲಿ. ಸೊ ಅನನ್ಯ ಅವರಿಗೆ 3ನೇ ಸ್ಥಾನ ಏನು ಅಂದರೆ ಅವ್ರಿಗೆ ಒಂದು ಟಾಸ್ಕ್ ಸಿಕ್ಕರೂ ಕೂಡ ಅದನ್ನು ಅವರು ಪರ್ಫೆಕ್ಟಾಗಿ ಮಾಡಿಲ್ಲ ಅನ್ನೋದು. ಆ್ಯಂಡ್ ಚರಣ್ ಶೆಟ್ಟಿಗೆ 2ನೇ ಸ್ಥಾನ ಏನಕ್ಕಂದರೆ ಸಹನಾ ಅವರು ಆಲ್ರೆಡಿ ಒಂದು ಟಾಸ್ಕ್ ಆಡಿದ್ದಾರೆ ಅನ್ನೋವಂಥದ್ದು. ಸಹನಾ ಅವರಿಗೆ ಸೊ ಮೊದಲನೇ ಸ್ಥಾನ ಕೊಡ್ತಾರೆ ಟಾಸ್ಕ್ ಆಡಿದ್ದಕ್ಕೆ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಸಹನಾ ಅವರಿಗೆ ನನ್ನ ಪ್ರಕಾರ 1ನೇ ಸ್ಥಾನ ಕೊಡುವಂಥದ್ದು ಏನು ಅಷ್ಟು ನೆಸೆಸಿಟಿ ಇರಲಿಲ್ಲ. ಬಿಕಾಸ್ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟರು ಕೂಡ ಅವ್ರ ಚಾನ್ಸಲ್ಲಿ 100% ಪ್ರೂವ್ ಮಾಡ್ಕೊಂಡಿಲ್ಲ. ಓಕೆ, ಚೆನ್ನಾಗಿ ಆಡಿದ್ದಾರೆ, ಆ ಬಾಲ್ನ ತೊಗೊಂಡೋಗಿ ವಿಕೆಟ್ ಹೊಡೆಯುವಂಥರಲ್ಲಿ ಎಫರ್ಟ್ ಇದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಇಲ್ಲಿ ಚರಣ್ ಅವ್ರಿಗೆ ಅಲ್ಲಿ ಇದನ್ನೇ ಕೊಟ್ಟಿಲ್ಲ, ಚಾನ್ಸೇ ಕೊಟ್ಟಿಲ್ಲ ಅಂತಂದರೆ ಹೆಂಗೆ ಪ್ರೂವ್ ಮಾಡೋಕ್ಕಾಗುತ್ತೆ? ಒಂದು ಚರಣ್ ಅವನಿಗೆ ಚಾನ್ಸ್ ಕೊಡದೇನೇ ಮೋಸ ಆಗಿದೆ. ಓಕೆ, ಅವ್ರು ಫೈಟ್ ಮಾಡಿದ್ರು ಕೂಡ ಕೊಟ್ಟಿಲ್ಲ. ಮೇ ಬಿ ಇಲ್ಲಿ ಡಾಕ್ಟರ್ ಸಹನಾ ಕಿರಣ್ ಮಧ್ಯೆ ಸ್ವಲ್ಪ ಎಲ್ಲ ಫ್ರೆಂಡ್ಶಿಪ್ ಚೆನ್ನಾಗಿರಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೋಸ್ಕರನೇ ಆ ಒಂದು ಫ್ರೆಂಡ್ಶಿಪ್ ಲಾಭನ ಪಡ್ಕೊತಿದ್ದಾರೆ ಸಹನಾ ಕಿರಣ್ ಅಂತಲೇ ಅನಿಸುತ್ತೆ. ಅದಾದಮೇಲೆ ಚರಣ್ ಅಂತ ಬಂದಾಗ ಮನುಷ್ಯನಿಗೆ ಅವಕಾಶನೇ ಸಿಕ್ಕಿಲ್ಲ. ಸೊ ಬಟ್ ಅವಕಾಶ ಸಿಕ್ಕಿದ್ರೆ ಮೇ ಬಿ ಚೆನ್ನಾಗಿ ಆಡ್ತಾನಂತ ಅನಿಸುತ್ತೆ ನನಗೆ. ಬಟ್ ಆದರೂ ಕೂಡ 2ನೇ ಸ್ಥಾನ ಅವರಿಗೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ಇನ್ನು ಅನನ್ಯ ಅಂತ ಬಂದಾಗ ನನ್ನ ಪ್ರಕಾರ ಅನನ್ಯ ಬದಲಾಗಿ ಅಟ್ಲೀಸ್ಟ್ ಮಾತಲ್ಲೂ ಕೂಡ ಇಲ್ಲ, ಟಾಸ್ಕಲ್ಲೂ ಇಲ್ಲ, ಏನಕ್ಕೆ ಅವರಿಗೆ 3ನೇ ಸ್ಥಾನ ಕೊಟ್ಟರು ಅರ್ಥ ಆಗಲಿಲ್ಲ ನನಗೆ. ಅಟ್ಲೀಸ್ಟ್ ಕುಮಾರಿ ಮಾತಲ್ಲಾದರೂ ಇದ್ದಾರೆ. ಕುಮಾರಿ ಅದನ್ನೇ ಹೇಳ್ತಿರೋವಂಥದ್ದು, ನಾನು ಫಿಸಿಕಲ್ ಟಾಸ್ಕಲ್ಲಿ ವೀಕ್ ಇದ್ದೀನಿ, ಒಪ್ಕೋತೀನಿ, ಬಟ್ ನಾನು ಮಾತಲ್ಲಿ ಗೆಲ್ತೀನಿ, ಮಾತಾಡ್ತೀನಿ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ನೀವೇ ಒಪ್ಕೊತಿದ್ದಾರೆ ಫಿಸಿಕಲ್ ಟಾಸ್ಕಲ್ಲಿ ಅಂತ ಕಿರಣ್ ಶಾಸ್ತ್ರಿ ಅಂತಂದರೆ, ಹೌದು ನಾನು ಒಪ್ಕೊತೀನಿ, ನಂಗೆ ಸುಳ್ಳೆಲ್ಲ ಹೇಳಿಕ್ಕೆ ಬರಲ್ಲ, ನಾನು ಸತ್ತನೇ ಹೇಳುವಂಥದ್ದು. ನಂಗೆ ಇದು ಇಷ್ಟ ಆಯಿತು. ಕೆಲವೊಂದಲ್ಲಿ ಸ್ವಲ್ಪ ನಾಟಕಗಳೆಲ್ಲ ಮಾಡಿದ್ರು, ಸೊ ನುಲಿತಾ ಇದ್ರು, ಸೊ ಅದು ಸ್ವಲ್ಪ ಓವರ್ ಅಂತ ಅನಿಸಿದ್ರು ಕೂಡ. ಸೊ ಅವ್ರು ಹೇಳಿದ್ರಲ್ಲ, ನಾನು ಫಿಸಿಕಲ್ ಟಾಸ್ಕಲ್ಲಿ ವೀಕ್ ಇದ್ದೀನಿ, ಒಪ್ಕೊತೀನಿ, ನಂಗೆ ಸುಳ್ಳು ಹೇಳೋಲ್ಲ ಬರಲ್ಲ ಅಂತಂದ್ರಲ್ಲ, ಅದು ನಂಗೆ ಇಷ್ಟ ಆಯಿತು. ನನ್ನ ಪ್ರಕಾರ ಕುಮಾರಿ ಅವರು 3ನೇ ಸ್ಥಾನದಲ್ಲಿ ಇರಬೇಕಾಗಿತ್ತು. ಬಟ್ ಅವ್ರೇನಾದರೂ ಸ್ವಲ್ಪ ಟಾಸ್ಕಲ್ಲಿ ಏನಾದರೂ ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಕುಮಾರಿ, ನನ್ನ ಪ್ರಕಾರ ಬಿಗ್ ಬಾಸ್ 13ಗೆ ಪಕ್ಕಾ ಕ್ಯಾಂಡಿಡೇಟು. ಟಾಸ್ಕಲ್ಲಿ ಒಂದು ಸ್ವಲ್ಪ ಅವರು ಸೀರಿಯಸ್ ಆಗಿ ತೊಗೊಂಡು ಆಡಬೇಕು ಅವರು, ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಓಕೆ, ನನ್ನ ಪ್ರಕಾರ ಇದ್ದಂಥದ್ದು ಚರಣ್, ಸಹನಾ, ಕುಮಾರಿ ಆ್ಯಂಡ್ ಅನನ್ಯ. ಸೊ ಈ ರೀತಿಯಲ್ಲಿ ಇರಬೇಕಾಗಿತ್ತು. ಬಟ್ ಏನೂ ಮಾಡೋಕ್ಕಾಗಲ್ಲ, ಅದು ಕಿರಣ್ ಶಾಸ್ತ್ರಿದು ಡಿಸಿಷನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕೆಳಗಡೆಗೆ ರಾಜೀವ್. ಈ ಮನುಷ್ಯ ಅಂತೂ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಒಳಗಡೆ ಏನಕ್ಕಿದೆ ಅಂತಲೇ ನನಗೆ ಗೊತ್ತಿಲ್ಲ ನನಗೆ. ಅಲ್ಲಿ ಯಾರಿಗಾದರೂ ತೊಗೊಂಡು ನಿಲ್ಲಿಸಬೇಕು, ಯಾರಿಗಾದ್ರೂ ಏನಾದರೂ ಡಿಸಿಷನ್ ಹೇಳಬೇಕು, ಇದು ಮಾಡಬೇಕು ಅಂದರೆ ಕೈ ಮುಗಿತಾರೆ. ಅಪ್ಪ ದಯವಿಟ್ಟು ನಾನು ಹೇಳಿದ್ದು ಕೇಳರು ಅನ್ನೋ ರೀತಿಯಲ್ಲಿ. ಕ್ಯಾಪ್ಟನ್ ಗುರು ಕರೆಕ್ಟಾಗಿ ಟೀಮ್ನ ಲೀಡ್ ಮಾಡಬೇಕು. ಸೊ ಫಸ್ಟಿಗೆ ಇವ್ರ ತಂಡದಲ್ಲಿ 3 ಜನ ಇದ್ದಾರೆ. ಒಬ್ಬರು ಆಲ್ರೆಡಿ ಡಬಲ್ ಎಲಿಮಿನೇಷನ್ ಆಗಿರೋದ್ರಿಂದ ಒಬ್ಬರು ಶಾರ್ಟೇಜ್ ಇದ್ದಾರೆ. ಸೊ 3 ಜನದರಲ್ಲೂ ಇವಾಗ 3 ಜನ ಹೋಗಿ 1ನೇ ಸ್ಥಾನದಲ್ಲಿ ನಿಂತ್ಕೊಂತಾರೆ. ಸ್ನೇಹ ಆದ್ರಾಗಿರ್ಬೋದು, ಧನುಷ್ ಆದ್ರಾಗಿರ್ಬೋದು, ಈಶಾ ಆದ್ರಾಗಿರ್ಬೋದು. ಬಟ್ ಎಲ್ಲರದ್ದು ಕೂಡ ವಾದ ಚೆನ್ನಾಗಿದೆ. ಇಲ್ಲಿ ಮಾತು ಜಾಸ್ತಿ, ಕೆಲಸ ಕಮ್ಮಿ ಅನ್ನೋರೇ ಇದ್ದಾರೆ ಅಲ್ಲಿ. ಈಶಾ ಜಾಸ್ತಿ ಮಾತಾಡ್ತಾರೆ. ನಾನು ಸ್ಟಾರ್ಟಿಂಗಲ್ಲಿ ನೋಡಿದಾಗ ಏನೂ ಮಾತಾಡಲ್ಲ ಅನ್ಕೊಂಡಿದ್ದೆ, ಬಟ್ ಇವಾಗ ಸಖತ್ತಾಗಿ ಮಾತಾಡ್ತಿದ್ದಾರೆ, ಮಾತಾಡಬೇಕು. ಸ್ನೇಹ ನಿಜವಾಗ್ಲೂ ಅವರು ತಮ್ಮ ಒಂದು ಸ್ಥಾನನ ಬೇರೆಯವ್ರಿಗೆ ಬಿಟ್ಟು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ತೀನಿ. ಯಾಕಂದರೆ ಟಾಸ್ಕ್ ಅಂತ ಬಂದಾಗ ಫೈಟ್ ಮಾಡ್ತಾ ಇಲ್ಲ, ಇನ್ನೂ ವಾಯ್ಸ್ ರೈಸ್ ಮಾಡಬೇಕು. ಈಶಾ ಯಾವ ರೀತಿಯಲ್ಲಿ ವಾಯ್ಸ್ ರೈಸ್ ಮಾಡ್ತಿದ್ದಾರೆ ತಮ್ಮ ಸ್ಥಾನನ, ತಮ್ಮ ಒಂದು ಆಟನ ಪಡ್ಕೊಳ್ಳಿಕ್ಕೆ. ಸೊ ಅದನ್ನು ಮಾಡಬೇಕು, ಅವ್ರು ಮಾಡ್ತಾ ಇಲ್ಲ. ನಿಜವಾಗ್ಲೂ ವರ್ಸ್ಟಾಗಿ ಆಡ್ತಿದ್ದಾರೆ ಅಂತ ನನಗನ್ಸುತ್ತೆ. ಈ ಒಂದು ಆಟ ಅಂತ ಬಂದಾಗ ಪರ್ಫಾರ್ಮ್ ಮಾಡ್ತಾರೆ, ಬಟ್ ಅವರು ಪಡ್ಕೊಬೇಕು ಅದನ್ನು, ಆಟನ.
ಅದು ಮಾಡ್ತಾ ಇಲ್ಲ. ಸೊ ಕೊನೆಗೆ ಏನಾಗುತ್ತೆ ಅಂದರೆ ಇಲ್ಲಿ ರಾಜು ಪ್ರಕಾರನೇ ಸೊ ಸ್ನೇಹ ಅವರು ತೊಗೊಂಡೋಗಿ 3ನೇ ಸ್ಥಾನಕ್ಕೆ ಅಂದರೆ ಲಾಸ್ಟ್ ಸ್ಥಾನಕ್ಕೆ ತೊಗೊಂಡು ನಿಲ್ಲಿಸ್ತಾರೆ. ಆ್ಯಂಡ್ ಇಶಾ ಅವರಿಗೆ 2ನೇ ಸ್ಥಾನ, ಧನುಷ್ ಅವರಿಗೆ 1ನೇ ಸ್ಥಾನಕ್ಕೆ ನಿಲ್ಲಿಸ್ತಾರೆ. ಇದು ರ್ಯಾಂಕಿಂಗ್ ಏನೋ ಕರೆಕ್ಟ್ ಆಗಿದೆ, ಯಾಕಂತಂದರೆ ಸ್ನೇಹ ಅವ್ರದ್ದೇ ತಪ್ಪು. ಅವ್ರ ಕಾಲ ಮೇಲೆ ಅವರೇ ಚಪ್ಪಡಿ ಕಾಲು ಹಾಕೊತಿದ್ದಾರೆ. ಅವ್ರ ಹತ್ರ ಪೊಟೆನ್ಷಿಯಲ್ ಇದೆ, ಬಟ್ ಅವ್ರು ಫೈಟ್ ಮಾಡ್ತಾ ಇಲ್ಲ. ಇಲ್ಲಿ ಇಶಾ ಅವ್ರು ಸಖತ್ತಾಗಿ ಫೈಟ್ ಮಾಡ್ತಿದ್ದಾರೆ, ಅದ್ಭುತವಾಗಿ ಫೈಟ್ ಮಾಡ್ತಿದ್ದಾರೆ, ಟಾಸ್ಕಲ್ಲಿ ಪ್ರಯತ್ನ ಪಡ್ತಿದ್ದಾರೆ, ಆಗಿಲ್ಲ ಅಂದರೂ ಕೂಡ ಪ್ರಯತ್ನ ಪಡ್ತಿದ್ದಾರೆ. ಆ್ಯಂಡ್ ಧನುಷ್ ಆ್ಯಸ್ ಯೂಶ್ವಲ್ ಆಗಿ ಸ್ವಲ್ಪ ಮಾತಲ್ಲಿ ಕಮ್ಮಿ ಇದ್ದರೂ ಕೂಡ ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಡ್ತಾರೆ. ಈ ಇಶಾ ಅವರು ಇನ್ನೂ ಒಂದು ಸ್ವಲ್ಪ ಏನಾದರೂ ಮಾಡಿದ್ದಿದ್ರೆ ಧನುಷ್ ಅವ್ರನ್ನೂ ಕೂಡ ಹಿಂದೆ ಆಗ್ತಿದ್ರು, ಇನ್ನೊಂಚೂರು ಮಾತಾಡಿ ಏನಾದರೂ ಮಾಡಿದ್ದಿದ್ರೆ. ಬಟ್ ಓಕೆ, ಇದು ನನ್ನ ಪ್ರಕಾರ ರಾಜೀವ್ ಅವ್ರು ಕೊಟ್ಟಿದ್ರಲ್ಲಿ ಏನು ತಪ್ಪಿಲ್ಲ, ಬಟ್ ಸ್ನೇಹ ಅವರು ಮಿಸ್ಟೇಕ್ ಮಾಡ್ತಿದ್ದಾರೆ. ಸೊ ಅವರು ತಿದ್ಕೊಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. ನನ್ನ ಪ್ರಕಾರ ಅವರು ಇದರಲ್ಲಿ ಇರೋದೇ ತಪ್ಪು. ನನ್ನ ಪ್ರಕಾರ ಅವ್ರು ಏನಕ್ಕಿದ್ದಾರೆ ಅಂತಲೇ ಗೊತ್ತಿಲ್ಲ. ಸ್ನೇಹ ಅವ್ರಿಗೆ 3ನೇ ಸ್ಥಾನಕ್ಕೆ ನಿಲ್ಲಿಸಲಿಕ್ಕೆ ಕೈ ಮುಗಿತಿದ್ದಾರೆ, ಬಂದು ನಿಂತ್ಕೊಳ್ಳಿ ಅಮ್ಮ ಅನ್ನೋ ರೀತಿಯಲ್ಲಿ. ಸೊ ಹಂಗಲ್ಲ, ಅವರು ಪಾಯಿಂಟ್ಸ್ಗಳು ಕೊಡಬೇಕು, ಎಲ್ಲಿ ಕೊಡ್ತಾನೆ ಇಲ್ಲ ಅವರು. ಸೊ ಈ ಒಂದು ರ್ಯಾಂಕಿಂಗ್ ಆಧಾರದ ಮೇಲೆ ಎರಡೂ ತಂಡಗಳಿಗೂ ಕೂಡ ಒಂದು ಟಾಸ್ಕ್ ಕೊಡ್ತಾರೆ. ಅದನ್ನೇ ಬಾಲ್ ತೊಗೊಂಡೋಗಿ, ಅಂದರೆ ಈ ತಲೆಯಿಂದನೇ ಸೊ ಅದನ್ನು ರೊಟೇಟ್ ಮಾಡ್ಕೊಂಡು ಹೋಗಿ ಆ ಒಂದು ಬ್ಯಾರಲಲ್ಲಿ ಹಾಕುವಂಥದ್ದು. ಸೊ ಯಾರು ಜಾಸ್ತಿ ಹಾಕ್ತಾರೆ ಒಂದು ಟೈಮಲ್ಲಿ, ಸೊ ಅವ್ರು ವಿನ್ ಆಗ್ತಾರೆ ಅಂತ. ಸಖತ್ತಾಗಿ ಆಡಿರುವಂಥದ್ದು ಧನುಷ್ ಈ ಕಡೆ ಒಂದು ಟೀಮಿಂದ ಚೆನ್ನಾಗಿ ಆಡಿದ್ರು, ಆ್ಯಂಡ್ ಈ ಕಡೆ ಚರಣ್ ಅವ್ರು ಸಖತ್ತಾಗಿ ಆಡಿದ್ರು. ಇಬ್ಬರು ಕೂಡ ಅದ್ಭುತವಾಗಿ, ಅದರಲ್ಲೂ ಮುಖ್ಯವಾಗಿ ಚರಣ್ ಅಂತೂ ಸಖತ್ತಾಗಿ ಆಡಿದ್ರು. ಓಕೆ, ಅದಾದಮೇಲೆ ಈ ಕಡೆಗೆ ಈ ಲೇಡಿ ಕಂಟೆಸ್ಟೆಂಟ್ ಇದ್ದಾರಲ್ಲ, ಸೊ ಇವ್ರಿಗೆ ಸ್ವಲ್ಪ ಕಷ್ಟ ಆಯಿತು. ಬಿಕಾಸ್ ಏನಂತಾರೆ ಹೈಟ್ ಸ್ವಲ್ಪ ಕಡಿಮೆ ಇದೆ, ಆಮೇಲೆ ಕೂದಲು ಜಾಸ್ತಿ ಇರೋದ್ರಿಂದ ಸೊ ಅದು ಸ್ವಲ್ಪ ಜಾರ್ತಾ ಇತ್ತು. ಸಹನಾ ಸ್ಟಾರ್ಟಿಂಗಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು, ಈ ಕಡೆಗೆ ಸಿಕ್ಕಾಪಟ್ಟೆ ಸ್ಟ್ರಗಲ್ ಮಾಡ್ತಿದ್ದಂಥದ್ದು ಇಶಾ. ಸೊ ಕೊನೆಗೆ ಏನಾಯಿತು ಅಂದರೆ ಇಶಾನ ಒಳ್ಳೆ ಪಿಕಪ್ ತೊಗೊಂಡ್ಬಿಟ್ರು, ಬಟ್ ಸಹನಾ ತುಂಬ ಕಷ್ಟಪಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಧನುಷ್ ಆ್ಯಂಡ್ ಚರಣ್ ಸಖತ್ತಾಗಿ ಆಗ್ತಾಯಿದ್ರು, ಅವರಿಗೆ ಒಂದು ರೀತಿ ಸಪೋರ್ಟ್ ಮಾಡೋ ರೀತಿಯಲ್ಲಿ ಇಶಾ ಆ್ಯಂಡ್ ಸಹನಾ ಮಾಡಬೇಕಾಗಿತ್ತು. ಇಶಾ ಅವರು ಸ್ಟಾರ್ಟಿಂಗಲ್ಲಿ ಸ್ಟ್ರಗಲ್ ಪಡ್ತಾಯಿದ್ರು, ಕೊನೆಗೆ ಅವರು ಅದನ್ನೊಂದು ಟ್ರಿಕ್ಸ್ ಇದೆಯಲ್ಲ, ಸೊ ಅದನ್ನು ಕರೆಕ್ಟಾಗಿ ಪಿಕಪ್ ಮಾಡಿಕೊಂಡ್ರು. ಆ್ಯಂಡ್ ಕೊನೆಗೆ ಇಶಾ ಅವರು ಆ ಎಲ್ಲ ಬಾಲ್ಗಳನ್ನ ಏನು ಹಾಕಬೇಕಾಗಿತ್ತು ಸೊ ಅದನ್ನು ಕಂಪ್ಲೀಟ್ ಮಾಡ್ತಾರೆ. ಸೊ ಇಲ್ಲಿ ಧನುಷ್ ಆ್ಯಂಡ್ ಇಶಾ ಅಂದರೆ ರಾಜೀವ್ ತಂಡ ಗೆದ್ದು ಆ ಒಂದು ಟಾಸ್ಕಲ್ಲಿ 100 ಪಾಯಿಂಟ್ಸ್ನ ಪಡ್ಕೊತಾನೆ ಅಂತಲೇ ಹೇಳ್ಬೋದು. ಸಖತ್ತಾಗಿ ಆಡಿದ್ರು ಇಶಾ ಅವರು. ಕೊನೆಯಲ್ಲಿ ಅಷ್ಟೇ ಎಫರ್ಟ್ ಹಾಕಿರುವಂಥದ್ದು ಚರಣ್, ಯಾಕಂದರೆ ಚರಣ್ ಅವ್ರಿಗೆ ಚಾನ್ಸೇ ಸಿಕ್ಕಿರಲಿಲ್ಲ, ಬಟ್ ಈ ಟಾಸ್ಕಲ್ಲಿ ಚಾನ್ಸ್ ಸಿಕ್ಕಿತು, ಅದ್ಭುತವಾಗಿ ಆಡಿದ್ರು, ಬಟ್ ಅವ್ರಿಗೆ ಸಪೋರ್ಟ್ ಸಿಗಲಿಲ್ಲ. ಸೊ ಇದೇ ಕಾರಣಕ್ಕೆ ಹೇಳುವಂಥದ್ದು, ಯಾರಿಗೆ ಅರ್ಹತೆ ಇದೆ ಸೊ ಅವ್ರಿಗೆ ಅವಕಾಶಗಳು ಸಿಗಬೇಕು ಅಂತ. ಬಟ್ ಕಿರಣ್ ಶಾಸ್ತ್ರಿ ಪಕ್ಕ ಕ್ರಿಮಿನಲ್ ಮೈಂಡೆಡು. ಸೊ ಅವ್ನಿಗೆ ಎಲ್ಲಿ ಚರಣ್ ಬಂದುಬಿಟ್ರೆ ನನ್ನ ಬುಡಕ್ಕೆಲ್ಲ ಬೆಂಕಿ ಬೀಳುತ್ತೆ ಅನ್ನೋ ಒಂದು ಕಾರಣಕ್ಕೆ ಸೊ ಅವ್ನು ಚರಣ್ಗೆ ಚಾನ್ಸ್ ಕೊಡ್ತಾ ಇಲ್ಲ. ಒಳ್ಳೆ ಕ್ರಿಮಿನಲ್ ಆಟ ಆಡ್ತಿದ್ದಾನೆ ಕ್ಯಾಪ್ಟನ್ ಕಿರಣ್ ಅವರು. ನೋಡೋಣ ಮುಂದೆ ಯಾವ ರೀತಿಯಲ್ಲಿ ಇರುತ್ತೆ ಅಂತ. ಓಕೆ, ಸೊ ಇದಾದಮೇಲೆ ನೆಕ್ಸ್ಟು ಟಾಸ್ಕ್ ಕೊಡುವಂಥದ್ದು ಇಲ್ಲಿ ಸಂಗೀತ ಆ್ಯಂಡ್ ವಿನಯ್ ತಂಡ. ಓಕೆ, ಸೊ ಅದರಲ್ಲಿ ಲಕ್ಷ್ಮೀಗೌಡ ಆ್ಯಂಡ್ ಪೂರ್ಣಿಮಾ ತಂಡ ಎದುರು ಬದ್ರು ಆಗುತ್ತೆ. ಸೊ ಫಸ್ಟ್ ಪೂರ್ಣಿಮಾ ತಂಡ ಬರುತ್ತೆ. ಸೊ ಅಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾರೆ, ಪ್ರಶ್ನೆಗಳಿಗೆ ಅಲ್ಲಿ ಉತ್ತರಗಳನ್ನ ಬರೀಬೇಕಾಗುತ್ತೆ. ಅಲ್ಲಿರುವಂಥ 5 ಜನ ಕಂಟೆಸ್ಟೆಂಟು, ಅದರಲ್ಲಿ ಜಾಸ್ತಿ ಮ್ಯಾಕ್ಸಿಮಮ್ ಯಾವುದು ಸರಿ ಉತ್ತರ ಕೊಟ್ಟಿರ್ತಾರೆ ಸೊ ಆ ತಂಡಕ್ಕೆ ಒಂದು ಪಾಯಿಂಟ್ಸ್ ಬರುತ್ತೆ. ಏನಾದರೂ ರಾಂಗ್ ಏನಾದರೂ ಕೊಟ್ಟರೆ ಸೊ ಅಲ್ಲಿ ಮೈನಸ್ ಹೋಗುತ್ತೆ, ಅಂದರೆ 1ಕ್ಕಿಂತ ಕೆಳಗೆ ಹೋದರೆ. ಓಕೆ, 2 ಏನಾದರೂ ಬಂದರೆ 0 ಇರುತ್ತೆ, 2ಗಿಂತ ಕೆಳಗಡೆ ಹೋದರೆ ಮೈನಸಲ್ಲಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಓಕೆ, ಸೊ ಇಲ್ಲಿ ಫಸ್ಟಿಗೆ ಪೂರ್ಣಿಮಾ ತಂಡ ಬರುತ್ತೆ. ಅವರು 6ರಲ್ಲಿ 4 ಪ್ರಶ್ನೆಗಳಿಗೆ ಉತ್ತರನ 3 ಜನಕ್ಕಿಂತ ಜಾಸ್ತಿ ಸರಿಯಾಗಿ ಕೊಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಅವರಿಗೆ 4 ಪಾಯಿಂಟ್ಸ್ಗಳನ್ನ ಕೊಡ್ತಾರೆ. ಅಂದರೆ 6ರಲ್ಲಿ 4 ಉತ್ತರಗಳು ಅವ್ರದ್ದು 3ಗಿಂತ ಜಾಸ್ತಿ ಜನದ್ದು ಸಮವಾಗಿರುತ್ತೆ. ಸೊ ಅದಕ್ಕೋಸ್ಕರ ಅವ್ರಿಗೆ 4 ಪಾಯಿಂಟ್ ಕೊಡ್ತಾರೆ. ಓಕೆ, ಅದರಲ್ಲಿ ಸ್ವಲ್ಪ ವಾದ ಪ್ರತಿವಾದ ಎಲ್ಲ ನಡೀತಾ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ದೀಪಕ್ಕಿಗೆ ದೀಕ್ಷಿತ್ ಸ್ವಲ್ಪ ಯಾಕೋ ಓವರಾಗೆ ಮಾತಾಡ್ದ, ಬಟ್ ದೀಪಕ್ ಕಡೆಯಿಂದ ಏನು ಉತ್ತರಗಳು ಕೊಡಲಿಲ್ಲ. ಕೌಂಟ್ರ್ ಕೊಡಬೇಕಾಗಿತ್ತು, ಯಾಕೋ ಕೊಡಲಿಲ್ಲ, ಬಟ್ ದೀಕ್ಷಿತ್ ಸಿಕ್ಕಾಪಟ್ಟೆ ಮಾತಾಡ್ತಿದ್ದ. ನೋಡ ಮುಂದೆ ಯಾವ ರೀತಿಯಲ್ಲಿ ಕೌಂಟ್ರ್ಗಳಿರುತ್ತೆ ಅಂತ. ಓಕೆ, ಆ್ಯಂಡ್ ಈ ಕಡೆ ಲಕ್ಷ್ಮೀಗೌಡ ತಂಡದಲ್ಲಿ ಒಂದು ಮಿಸ್ಟೇಕ್ ಮಾಡ್ಕೊತಾರೆ, ನಿಜವಾಗ್ಲೂ ಅದು ಬೇಕಿರಲಿಲ್ಲ, ಓವರ್ ಸ್ಮಾರ್ಟ್ ಅಂತ ನನಗನ್ಸುತ್ತೆ. ವಿನಯ್ ಗೌಡ ತಂಡ ಇದು. ಸೊ ಅಲ್ಲಿ ಫಸ್ಟ್ 2 ಪ್ರಶ್ನೆಗಳಿಗೆ 3ಕ್ಕಿಂತ ಜಾಸ್ತಿ ಜನನೇ ಸಮವಾಗಿ ಉತ್ತರ ಕೊಟ್ಟಿರ್ತಾರೆ, ಅದ್ಭುತವಾಗಿ ಹೋಗ್ತಾ ಇರುತ್ತೆ. ಇನ್ನೇನು ಬೀಟ್ ಮಾಡ್ತಾರೆ ಅವ್ರನ್ನ ಸಂಗೀತ ಅವ್ರ ಟೀಮನ್ನು ಅನ್ನೋ ಅಷ್ಟೊತ್ತಿಗೆ ಸೊ 3ನೇ ಪ್ರಶ್ನೆಗೆ ಇಲ್ಲಿ ಲಿಖಿತ್ ಅವ್ರು ಹೇಳ್ತಾರೆ, ನನಗೆ ಆ ಥರ ಯಾರೂ ಅನ್ನಿಸ್ತಾ ಇಲ್ಲ, ನಾನು ಏನೂ ಬರೆಯಲ್ಲ ಅನ್ನೋದು ಹೇಳ್ತಿದ್ದಾರೆ. ಪ್ರಶ್ನೆ ಏನಿತ್ತಂದರೆ ಬೇರೆಯವರು ಮಾಡಿರುವ ಕೆಲಸನ ತಾನು ಮಾಡಿದೆ ಅಂತ ಯಾರು ಕ್ರೆಡಿಟ್ ತಗೊತಾರೆ ನಿಮ್ಮ ತಂಡದಲ್ಲಿ ಅಂತ ಕೇಳಿದಾಗ, ನನಗೆ ಹಂಗೆ ಯಾರೂ ಅನ್ನಿಸ್ತಾ ಇಲ್ಲ ಸರ್ ಅಂತ ಲಿಖಿತ್ ಹೇಳ್ತಾರೆ. ಬಾಸ್, ಅದು ಬಿಗ್ ಬಾಸ್, ನಿನಗೆ ಅರ್ಥ ಆಗಿಲ್ಲ ಅಂತಂದರೆ ನೀನು ಯಾರು ಇಲ್ಲ ಅಂತ ಅನಿಸಿದ್ರು ಕೂಡ ಯಾರ ಹೆಸರನ್ನಾದರೂ ಬರಲೇಬೇಕು. ನಿನಗೆ ಹಾನೆಸ್ಟ್ ಆಗೂ ಕೂಡ ಯಾರು ಇಲ್ಲ ಅಂತ ಅನಿಸಿದ್ರೂ ಕೂಡ ನೀನು ಯಾರ್ದಾದ್ರೂ ಹೆಸರು ಬರಿಬೇಕು. ನಿನ್ನ ಹೆಸರು ನೀನೂ ಕೂಡ ಬರ್ಕೋಬೋದು ಕೆಲವು ಟೈಮಲ್ಲಿ, ಬಟ್ ಅಟ್ಲೀಸ್ಟ್ ನೀನು ಬರಿಬೇಕಾಗಿತ್ತು, ಇಲ್ಲ ನಿನ್ನ ಹೆಸರು ನೀವು ಬರ್ಕೊಬೇಕಾ ಅಂತ ಕೇಳ್ಬೋದಾಗಿತ್ತು. ಅದು ಬಿಗ್ ಬಾಸ್ ಆಟ, ಅದು ಒಂಥರ ನಿಮ್ಗೆ ಸ್ಕ್ರಿಪ್ಟನ್ನ ತೊಗೊಂಡೋಗಿ ಒಂದು ಇದಕ್ಕೆ ತೊಗೊಂಡೋಗಿ ನಿಲ್ಲಿಸ್ತಾರೆ ಅವರು. ಓಕೆ, ನಿನ್ನ ಮನಸ್ಸಲ್ಲಿ ನಿಜವಾಗ್ಲೂ ಯಾರೂ ಇಲ್ಲ ಅಂದ್ರೂ ಕೂಡ ನೀನು ಬರೀಲೇಬೇಕು. ಅದು ಆಟ ಅಂದಮೇಲೆ ಬರೀಲೇಬೇಕು, ಅವ್ರು ಆಡಿಸ್ದಂಗೆ ನೀನು ಆಡಲೇಬೇಕು. ಅದೇ ಬಿಗ್ ಬಾಸ್ ಆಟ. ಬಟ್ ಅವರು ಓವರ್ ಸ್ಮಾರ್ಟ್ ತೋರಿಸಿದ್ರು ಅಥವಾ ಸತ್ಯವಾಗಿದ್ರೋ ಗೊತ್ತಿಲ್ಲ ನನಗೆಲ್ಲ ಓವರ್ ಸ್ಮಾರ್ಟ್ ಅಂತ ಅನಿಸುತ್ತೆ ಸ್ವಲ್ಪ ಅವರು, ಬಟ್ ಬರೀಲಿಲ್ಲ ಯಾರ ಹೆಸರು ಅವರು. ಸೊ ಅಲ್ಲಿ ಏನಾಯಿತು ಅಂದರೆ -1 ಪಾಯಿಂಟ್ ಆಯಿತು. ಸೊ ಅವ್ನು ಮಾಡಿರೋಂಥ ತಪ್ಪಿಗೆ ಇಡೀ ತಂಡದ 1 ಪಾಯಿಂಟ್ ಹೋಯಿತು. 2 ಪಾಯಿಂಟ್ ಇದ್ದಿದ್ದು ತಿರ್ಗಾ ಒಂದು ಮೈನಸ್ ಆಗಿ 1ಕ್ಕೆ ಬಂದು ನಿಂತ್ಕೊಂತು. ಇವಾಗ ಇರೋವಂಥ ಇನ್ನು ಉಳಿದಂಥ 3 ಪ್ರಶ್ನೆಗೂ 3 ಉತ್ತರ ಕೊಟ್ಟರೂ ಕೂಡ ಸೊ ಅವ್ರು ಸಮವಾಗ್ತಾರೆ ಹೊರತು ಸಂಗೀತ ತಂಡಕ್ಕೆ ಅವ್ರು ವಿನ್ ಆಗೋಕ್ಕೆ ಚಾನ್ಸೇ ಇಲ್ಲ. ಹಂಗಾಗೋಯ್ತು. ಈ 4ನೇ ಪ್ರಶ್ನೆ ಕೇಳಿದಾಗ ಸೊ ಅಲ್ಲಿ 3ಕ್ಕಿಂತ ಜಾಸ್ತಿ ಸಮವಾದಂಥ ಉತ್ತರ ಬರಲೇ ಇಲ್ಲ. ಸೊ ಅಲ್ಲಿಗೆ 0 ಪಾಯಿಂಟು.
ಅಂದರೆ ಇವ್ರು ದಿನ ಒಂದೇ ಪಾಯಿಂಟಲ್ಲಿ ಕೂತ್ಕೊಂಡಿದ್ದಾರೆ. ಇನ್ನೆರಡು ಪ್ರಶ್ನೆ ಇದೆ, ಎರಡರಲ್ಲಿ ಎರಡು ಗೆದ್ದರೂ ಕೂಡ ಸೋಲ್ತಾರೆ ಇವರು. ಅದಕ್ಕೆ ಕೇಳದೆ ಬಿಟ್ಬಿಟ್ರು ಅಲ್ಲಿ. ವಿನಯ್ ಕೂಡ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊಂಡ್ರು, ಆ್ಯಂಕರ್ ಸ್ವಲ್ಪ ಗರಂ ಆದರು. ಇನ್ನು ಯಾವ ಪುರುಷಾರ್ಥಕ್ಕೋಸ್ಕರ ಇಲ್ಲಿ ಆಡೋಕ್ಕೆ ಬಂದಿದ್ರೆ, ನಾವೇನಕ್ಕೆ ತಂಡದ ಓನರ್ ಆಗಬೇಕು ಹಾಗೆ ಹೀಗೆ ಅಂತ ಎಲ್ಲರೂ ಮಾತಾಡಿದ್ರು. ಅದೇ ಹೇಳುವಂಥದ್ದು ಏನಂದರೆ, ಬಿಗ್ ಬಾಸ್ ಅನ್ನೋ ಇದರಲ್ಲಿ ಬಿಗ್ ಬಾಸ್ ಅವ್ರು ಏನು ಮಾಡು ಅಂತಾರೆ, ಏನು ಹೇಳು ಅಂತಾರೆ ಅದನ್ನು ಹೇಳಲೇಬೇಕು. ಅವರು ನಿಮ್ಮನ್ನ ತೊಗೊಂಡೋಗಿ ಕಷ್ಟದ ಪರಿಸ್ಥಿತಿಗೆ ನಿಲ್ಲಿಸ್ತಾರೆ. ನೀವು ಇಬ್ಬರು ಏನಾದರೂ ಚೆನ್ನಾಗಿದ್ದೀರಾ ಅಂತಂದರೆ ನಿಮ್ಮಿಬ್ಬರ ಮಧ್ಯೆ ಏನಾದರೂ ಒಂದು ತೊಗೊಂಡು ಬಂದು ಇಡಬೇಕು ಅಂದರೆ ಅವ್ರು ತಗೊಂಡು ಬಂದು ಇಟ್ಟೇ ಇಡ್ತಾರೆ. ಇವ್ನ ಬಗ್ಗೆ ಏನಾದರೂ ನೆಗೆಟಿವ್, ನಿಮ್ಮ ಒಳ್ಳೆ ಫ್ರೆಂಡ್ಶಿಪ್ ಇತ್ತು ಅಂತ ಇಟ್ಕೊಳ್ಳಿ, ಯಾರೋ ನಿಮ್ಮ ಫ್ರೆಂಡು ನೀವು ಇಬ್ಬರು ಒಳಗಡೆ ಹೋಗಿದ್ದೀರಾ, ಸೊ ಇವ್ರ ಬಗ್ಗೆ ನೆಗೆಟಿವ್ ಏನು ಅಂತ ನೀವು ಹೇಳಲೇಬೇಕು. ಅಂತಂದರೆ ನೀವು ಹೇಳಲೇಬೇಕು. ಅವ್ರ ಹತ್ರ ಏನೂ ಇಲ್ಲ ಅಂದ್ರೂ ಹುಡುಕಿ ಹೇಳ್ಬೇಕು ನೀವು. ಸೊ ಅವಾಗ ಏನಾಗುತ್ತೆ ಅಂದರೆ ಫೈಟ್ ಸ್ಟಾರ್ಟ್ ಆಗುತ್ತೆ. ಅವ್ನಿಗೆ ಇವ್ನ ಬಗ್ಗೆ ಹೇಳುವಂತಾರೆ, ಅವ್ನ ಬಗ್ಗೆ ಹೇಳುವಂತಾರೆ. ಇದಕ್ಕೆ ಹೇಳೋದು. ಅದು ಸ್ಕ್ರಿಪ್ಟೆಡ್ ಅಲ್ಲ ಅಂದರೂ ಕೂಡ ಒಳ್ಳೆ ವೆಲ್ ಪ್ಲ್ಯಾನ್ ಇಡೋದು ಬಿಗ್ ಬಾಸ್ ಶೋ ಅದು. ಸೊ ದಿಸ್ ಈಸ್ ಬಿಗ್ ಬಾಸ್, ಬೇರೆ ಶೋಗಳ ಥರ ಅಲ್ಲ ಇದು. ಅವ್ರು ಏನು ಹೇಳ್ತಾರೆ ಅದನ್ನು ನೀವು ಪಾಲನೆ ಮಾಡಲೇಬೇಕು, ಇಲ್ಲ ಅಂತಂದರೆ ಕಷ್ಟ ಆಗುತ್ತೆ ಅಂತಲೇ ಹೇಳ್ತೀನಿ. ಓಕೆ, ಸೊ ಇಷ್ಟೇ ಇದ್ದಂಥದ್ದು ಇವತ್ತಿನ ಒಂದು ಎಪಿಸೋಡ್ನ ರಿವ್ಯೂ. ಸಂಗೀತ ತಂಡ 200 ಪಾಯಿಂಟ್ಸ್ಗಳನ್ನ ಗಳಿಸ್ಕೊಂಡಿದೆ, ವಿನಯ್ ತಂಡ 100 ಆ್ಯಂಡ್ ಶ್ರುತಿ ತಂಡ 100. ಚಂದನ್ ಅವ್ರು ಇನ್ನೂ ಓಪನೇ ಮಾಡಿಲ್ಲ, ನೋಡೋಣ ಯಾವಾಗ ಓಪನ್ ಮಾಡ್ತಾರೆ ಅಂತ. ಓಕೆ, ಸೊ ಸದ್ಯಕ್ಕೆ ಹೊಡೆದಲ್ಲಷ್ಟೇ. ಸೊ ಮುಂದಿನ ಹೊಡೆದಲ್ಲಿ ಸಿಗೋವರೆಗೂ ಟಾಟಾ, ಬಾಯ್ ಬಾಯ್.